ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ ಪ್ರಶಾಂತ್. ಇವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಅತ್ತೆ ಮನೆಗೆ ಹೋಗಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿಯ ಒಂದು ಪೂಜೆಯನ್ನು ಮಾಡಿದ್ವಿ. ಅಂದರೆ ಇವತ್ತು ಪಾಲ್ಗುಣ ಮಾಸದ ಒಂದು ಚಿತ್ತ ನಕ್ಷತ್ರದಲ್ಲಿ ಈ ಒಂದು ತಿಪ್ಪೇರುದ್ರಸ್ವಾಮಿಯ ತೇರಾಗುತ್ತೆ. ಈ ತೇರನಿಗೆ ನಾವು ಮನೆಯವರು ಯಾರು ಹೋಗೋಕ್ಕಾಗಲಿಲ್ಲ. ಹಾಗೆ ಮನೆಯವರಲ್ಲಿ ಇರ್ತಕ್ಕಂಥ ಒಬ್ರು ಹೋಗಿ ಇದು ಮಾಡ್ಕೊಂಬಂದರು. ನಾವು ಮನೆಯಲ್ಲೇ ಕೊಬ್ಬರಿಯನ್ನು ಸುಟ್ಬಿಟ್ಟು ದೇವ್ರಿಗೆ ನೈವೇದ್ಯವನ್ನು ಮಾಡಿದ್ವಿ. ಫಸ್ಟು ಕೋಸಂಬರಿ ಪಾನಕವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿ ನಂತರ ನಾನ್ ವೆಜ್ ಅಡುಗೆಯನ್ನು ಮಾಡಿಬಿಟ್ಟು ನಾವು ನೈವೇದ್ಯವನ್ನು ತೋರಿಸಿದ್ವಿ. ಇಲ್ಲಿ ನಾವು ಮನೆಯಲ್ಲೇ ಕೂಡ ಒಂದು ಪೂಜೆಯನ್ನು ಮಾಡ್ತೀವಿ. ಈಗ ಮನೆಯಲ್ಲಿರ್ತಕ್ಕಂಥ ಒಬ್ಬೊಬ್ಬರಾಗಿ ಬಂದು ಕೊಬ್ಬರಿಯನ್ನು ಸುಟ್ಟರು. ಮನೆಯಲ್ಲಿ ಪೂಜೆಯನ್ನು ಮಾಡಿ ನಂತರ ಕೊಬ್ಬರಿಯನ್ನು ಸುಡ್ತಾ ಇದ್ದಾರೆ. ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಒಬ್ಬೊಬ್ಬರೇ ಈಗ ನೋಡಿ ಕೊಬ್ಬರಿಗೆ ಯಾವ ರೀತಿ ಕೊಬ್ಬರಿ ಸುಡ್ತಾರೆ. ಏನಕ್ಕಪ್ಪ ಇದು ಒಂದು ತಿಪ್ಪೇರುದ್ರ ಸ್ವಾಮಿ ಕೊಬ್ಬರಿ ಸುಡ್ತಾರೆ ಅಂತಂದರೆ, ತಿಪ್ಪೇರುದ್ರ ಸ್ವಾಮಿಗಳು ಒಂದು ರಾಯರದುರ್ಗದಿಂದ ನಾಯಕನಹಟ್ಟಿಗೆ ಹೋಗಬೇಕಾದ್ರೆ ಕತ್ಲಾಗಿರುತ್ತಂತೆ. ಪಾದಯಾತ್ರೆ ಹೋಗ್ತಾ ಇರಬೇಕಾದ್ರೆ ಆಗ ಒಬ್ಬ ಭಕ್ತ ಏನು ಮಾಡ್ತಾನೆ ಅಂದರೆ ಒಣ ಕೊಬ್ಬರಿಯನ್ನು ಸುಟ್ಟುಬಿಟ್ಟು ಜ್ಯೋತಿಯನ್ನಾಗಿ ಮಾಡಿ ಬೆಳಕನ್ನು ತೋರಿಸ್ತಾನಂತೆ, ದಾರಿ ತೋರಿಸ್ತಾನಂತೆ. ಹಾಗಾಗಿ ನಾವು ಈ ಒಂದು ತೇರು ಆಗೋದು ಪಾಲ್ಗುಣ ಮಾಸದ ಒಂದು ಚಿತ್ತ ನಕ್ಷತ್ರದಲ್ಲಿ ಈ ತೇರನ್ನು ಸಂಜೆ ತೇರು ಆಗುತ್ತೆ. ಈ ಒಂದು ಸಮಯದಲ್ಲಿ ನಾವು ಕೂಡ ಮನೇಲಿ ಕೊಬ್ಬರಿಯನ್ನು ಸುಟ್ಟು ನಮಗೆ ಒಂದು ಇಷ್ಟಾರ್ಥಗಳು ಏನೇನಿದೆಯೋ ಅದೆಲ್ಲ ಕೇಳ್ಕೊಂಡ್ರೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಹೀಗೆ ನೋಡಿ ನಮ್ಮ ಮಾವರು ಕೂಡ ಬಂದು ಪೂಜೆಯನ್ನು ಮಾಡಿದರು. ಪೂಜೆಯನ್ನು ಮಾಡಿ ಕೊಬ್ಬರಿಯನ್ನು ಸುಟ್ಟರು. ಹೀಗೆ ಒಬ್ಬೊಬ್ಬರಾಗಿ ಮನೆಯವರೆಲ್ಲರೂ ಸೇರಿಬಿಟ್ಟು ಬಂದು ಪೂಜೆ ಮಾಡಿದ್ವಿ. ನಮ್ಮನೇಲಿ ಒಬ್ಬ ಚಿಕ್ಕ ಮಕ್ಕಳಿದ್ದಾರೆ. 1 ವರ್ಷ 1.5 ವರ್ಷ ಮಗು ಎಲ್ಲ ಇದೆ. ಹಾಗಾಗಿ ನಮ್ಮ 5 ಮಗು ಇದೆ, ಚಿಕ್ಕ ಮಗು ಇದೆ. ಕೆಳಗಡೆ ಪೂಜೆ ಮಾಡಿದರೆ ಅವನು ಇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಕಟ್ಟೆಯಿಂದಲೇ ಒಂದು ಸ್ವಲ್ಪ ಸೈಡಿಗೆ ಗ್ಯಾಸನ್ನು ಸರಿಸ್ಬಿಟ್ಟು ಅಲ್ಲೇ ಫೋಟೋವನ್ನು ಇಟ್ಬಿಟ್ಟು ನಾವು ಪೂಜೆಯನ್ನು ಮಾಡಿದ್ವಿ. ಯಾಕಂದರೆ ನಾವು ಹೊರಗಡೆ ಇರಬೇಕಾದ್ರೆ ಬಂದು ಫೋಟೋ ಎಳೆದು ಹಾಗೆಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಮೇಲ್ಗಡೆ ಯಾಕೆ ಬೇಕು ಸುಮ್ಮನೆ ಸಮಯ ಇರೋಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಗ್ಯಾಸ್ಗಳನ್ನ ಮತ್ತೆಯವರಂದ್ರು ಬೇಡ ಮೇಲ್ಗಡೆ ಗ್ಯಾಸ್ ಮೇಲಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಗ್ಯಾಸ್ ಕಟ್ಟೆ ಮೇಲೆ ಇಟ್ಟು ಪೂಜೆಯನ್ನು ಮಾಡಿದ್ವಿ. ಈಗ ನೋಡಿ ಅತ್ತೆ ಮತ್ತು ನಮ್ಮ ಮಗ ಎಲ್ಲರೂ ಸೇರಿ ಪೂಜೆ ಮಾಡಿ ಕೊಬ್ಬರಿಯನ್ನು ಸುಡ್ತಾ ಇದ್ದಾರೆ. ಇದು ತೇರು ಸುಮಾರು 750 ಅಡಿ ಎತ್ತರ ಹಾಗೂ 20 ಅಡಿ ಅಗಲ ಇರುತ್ತೆ. ತುಂಬ ಜೋರಾಗಿ ನಡೀತಕ್ಕಂಥ ತೇರಿದು. ಅಷ್ಟೆಲ್ಲ ಬಣ್ಣ ಬಣ್ಣದ ಒಂದು ಇದು ಕಟ್ಟಿರ್ತಾರೆ, ಬಟ್ಟೆಗಳನ್ನು ಕಟ್ಟಿರ್ತಾರೆ, ಬಾವುಟನ ಕಟ್ಟಿರ್ತಾರೆ. ಹೀಗೆ ಒಬ್ಬೊಬ್ಬರಾಗಿ ಮನೆಯವರೆಲ್ಲ ಸೇರಿ ಬಂದು ತಿಪ್ಪೇರುದ್ರ ಸ್ವಾಮಿಯವರಿಗೆ ಕೈ ಮುಗಿದ್ಬಿಟ್ಟು ಇವರು ಒಂದು ಗುರುಸ್ಥಾನದಲ್ಲಿ ಇದ್ದಾರೆ ಇವರು. ಹಾಗಾಗಿ ಇಲ್ಲಿ ಕೆಲವರು ನಾನ್ ವೆಜ್ ಕೂಡ ಮಾಡ್ತಾರೆ, ಕೆಲವರು ಹೋಳಿಗೆ ಕೂಡ ಕೆಲವ್ರ ಮನೇಲಿ ಸಿಹಿ ಮಾಡಿ ನೈವೇದ್ಯವನ್ನು ತೋರಿಸ್ತಾರೆ. ಯಾಕಂದರೆ ಏನೋ ಒಳಮಠ ಮತ್ತು ಹೊರಮಠ ಅಂತ ಇರುತ್ತಂತೆ. ಕೆಲವರು ನಾನ್ ವೆಜ್ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ನಾನ್ ವೆಜ್ಜನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ತೋರಿಸಿ ಈಗ ಅಜ್ಜಿ ಕೂಡ ಬಂದು ಪೂಜೆಯನ್ನು ಮಾಡ್ತಾರೆ. ಹೀಗೆ ಮನೆಯವರೆಲ್ಲ ಸೇರಿ ಪೂಜೆಯನ್ನು ಮಾಡಿ ಒಂದು ದೇವರ ಒಂದು ಹರಕೆಯನ್ನು ನಾವು ತೀರಿಸಿದ್ವಿ. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಇದನ್ನು ಕೂಡ ಕೋರಿಕೆಯನ್ನು ಕೂಡ ಕೇಳಿಕೊಂಡ್ವಿ. ನೋಡಿ ಈ ತೇರು ಸುಮಾರು 750 ಅಡಿ ಎತ್ತರ ಇದೆ ಅಂತೆ, 20 ಅಡಿ ಅಗಲ ಇದೆ ಅಂತೆ. ನೋಡಿ ನಾನು ಹೇಳಿದ್ನಲ್ಲ ಬಣ್ಣದ ಒಂದು ನೋಡಿ ಬಟ್ಟೆ ಫ್ಲಾಗ್ ಥರವನ್ನು ಕಟ್ಟಿ ಸುಮಾರು ಜನ ಸೇರ್ತಂತೆ. ಇಷ್ಟ ಆದರೆ